ಕಾಂಗ್ರೆಸ್ ಪಾರ್ಟಿಗೆ ನಾ ಹೇಳಲಿಕ್ಕೆ ಬಯಸೋದು, ಮೊದಲಿದ್ದು 2013 ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ದಾರೆ. ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನು ಅಷ್ಟು ಸರಳವಾಗಿ ಮರೆಯುವುದಿಲ್ಲ. ಯಾರು ಸೋಲಿಸಿದ್ರು? ಜಗತ್ ಜಾಹೀರದ ಇದೇ ಸಿದ್ದರಾಮಯ್ಯನವರು ಹೋಗಿ ಸೋಲಿಸಿದ್ರು. ಎರಡನೇದ್ದು ಪ್ರಕರಣದ ಅಂದರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದನ್ನು ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ಬರು ಇಡಿ ಆಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು? ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗಬೇಕು ಅಂತ ಹೇಳ್ಕೊಂಡು ಎಲ್ಲ ಮಾಹಿತಿಯನ್ನು ಕಳಿಸ್ತಾರೆ. ಮತ್ತು ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಗೌರವದ, ಅವರೊಬ್ಬ ಸಭ್ಯ ರಾಜಕಾರಣಿ. ಏನಾಗಿದೆ ಅಂದರೆ ಅವರು ಹುಡುಕ್ತಾ ಇದ್ದಾರೆ. ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್. ಇವರೇ ಕಳಿಸಿದ್ದು ಮಾಹಿತಿ ಎಲ್ಲ. ಯಾರು? ಕಾಂಗ್ರೆಸ್ನವರೇ, ಕಾಂಗ್ರೆಸ್ಸಿನ ಒಂದು ಗುಂಪಿನವರೇ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತದ ಯಾರು ಕಳಿಸ್ಯಾರಂತ. ಯಾರಿಗೆ ಗೊತ್ತಾ? ಸಿದ್ದರಾಮಯ್ಯನವ್ರು ಕೇಳ್ರೆ ಹೇಳ್ತಾರೆ, ಇಂಟೆಲಿಜೆನ್ಸ್ ಅವ್ರ ಕಡೆ ಅದ. ಮತ್ತು ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ. ಮತ್ತು ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನಿನ ಚಟುವಟಿಕೆಯನ್ನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ. ಅದು ಅವರು ಗೃಹ ಮಂತ್ರಿ ಇದ್ದಾರಂತಾಗಲಿ, ಕಾಂಗ್ರೆಸ್ ನಾಯಕರಿದ್ದಾರಂತಾಗಲಿ, ಅಥವಾ ಇನ್ಯಾವುದೇ ಕಾರಣಕ್ಕೆ ಅದಾಗಿಲ್ಲ. ಇವರೇ ಮಾಹಿತಿಯನ್ನು ಬೇಕಂತಲೇ ಕೊಟ್ಟು, ಮಾಹಿತಿ ಸಿಕ್ಕ ನಂತರ ಇಡೀದ ಕರ್ತವ್ಯ ಇದೆ, ಅವರು ವೆರಿಫೈ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಪರಮೇಶ್ವರ್ ಅವರಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಯಾವ ಉದ್ದೇಶವೂ ನಮ್ಮ ಸರ್ಕಾರಕ್ಕೆ ಇಲ್ಲ. ಕಾನೂನು ಪ್ರಕಾರ ತಪ್ಪು ಮಾಡಿದರೆ ಆವಾಗ ನಾನೇ ತಪ್ಪು ಮಾಡಲಿ, ಸಿದ್ದರಾಮಯ್ಯನವರೇ ತಪ್ಪು ಮಾಡಲಿ, ಪರಮೇಶ್ವರೇ ತಪ್ಪು ಮಾಡಲಿ, ನಮ್ಮ ಪಾರ್ಟಿಯವರೇ ಇನ್ಯಾರೇ ತಪ್ಪು ಮಾಡಲಿ, ಆವಾಗ ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಎಲ್ಲದಕ್ಕೂ ರಾಜಕಾರಣ ಹೇಳಿಸಿದ್ರೆ ಆಮೇಲೆ ಭಾಳಷ್ಟು ಸಂಗತಿಗಳು ನಿಮ್ಮ ಪಾರ್ಟಿಯವರು ಏನೇನು ಮಾಡ್ಯಾರ ಅಂತಂದ್ರೆ ನಿಮ್ಗೆ ಭಾಳ ತೊಂದರೆ ಆಗ್ತದೆ. ನಾವು ಇಲ್ಲಿವರೆಗೆ ಪೊಲಿಟಿಸೈಸ್ ಮಾಡಿಲ್ಲ, ಮಾಡೋ ಇಚ್ಛೆನೂ ನಮಗಿಲ್ಲ. ಆದರೆ ನಾನು ಕೇಳೋದು, ನಮ್ಮ ಪಾಕಿಸ್ತಾನ ಅಂತ ಹೇಳ್ಯಾರ ಅವ್ರು. ಯಾರು? ಖರ್ಗೆ ಸಾಹೇಬರು. ನಮ್ಮ ಪಾಕಿಸ್ತಾನ ಹಿಂದೆ ಮಣಿಶಂಕರ್ ಅಯ್ಯರವರು ಪಾಕಿಸ್ತಾನದವ್ರು ಬಂದು ಸಹಾಯ ಮಾಡಿ ಮೋದಿಯವ್ರನ್ನ ತೆಗೆದು ಹಾಕಬೇಕಂತ ಹೇಳಿದರು ಅಧಿಕಾರದಿಂದ. ರಾಹುಲ್ ಗಾಂಧಿಯವರು ಹೇಳ್ತಾರೆ, ಎಷ್ಟು ವಿಮಾನ ಬಿದ್ದಾವ ಮತ್ತು ನೀವು ಮೊದಲೇ ಯಾಕೆ ತಿಳಿಸಿದ್ರಿ ಅಂತ. ಹಿಂಗೆ ಬಾಲಿಶವಾಗಿ ದೇಶ ಇವತ್ತು ಭಾಳ ಬಿಫಿಟಿಂಗ್ ರಿಪ್ಲೈ, ಅತ್ಯಂತ ಯೋಗ್ಯವಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಜಾಗತಿಕ ಒತ್ತಡಗಳನ್ನು ಮೀರಿ ನಾವು ನಮ್ಮ ದೇಶದ ಜನರ ಸುರಕ್ಷತೆಯನ್ನು ಸಮರ್ಥಿಸಲಿಕ್ಕೆ ಒಂದು ಕಟ್ಟುನಿಟ್ಟಾದ ಉತ್ತರವನ್ನು ಕೊಟ್ಟಿದ್ದೇವೆ. ಬಾಯಿ ಬಂದಂಗೆ ಮಾತಾಡ್ಕೋತ ಹೇಳ್ತಾರೆ. ದೇಶದ ಮಿಲಿಟರಿ ಮೇಲೆ ವಿಶ್ವಾಸ ಇಲ್ಲ ನಿಮ್ಗೆ. 3 ಜನ ಮಿಲಿಟರಿ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು, ಉಮಾ ಸಿಂಗ್ ಅವರು, ಖುರೇಶಿ ಅವರು, ಪುರುಷ ಅಧಿಕಾರಿ, ಇವರು 3 ಜನ ಕೂಡಿ ಸಾಕ್ಷಿ ಸಹಿತ ವಿವರ ಕೊಟ್ಟಾರೆ. ಇವರು ಚುಟ್ಪುಟ್ಟನ್ನು ಮಾತಾಡ್ತಾರೆ. ಅಂದರೆ ದೇಶದ ಇವತ್ತು ಒಂದು ಪರಾಕ್ರಮವನ್ನು ಕೊಂಡಾಡುವಂಥ ಮನಸ್ಥಿತಿನೂ ಇಲ್ಲ. ಅಂದರೆ ಮೋದಿಯ ನೇತೃತ್ವದಲ್ಲಿ ಆಗಿದೆ ಅಂಥೇಳಿ ದೇಶದ ಸಫಲತೆಯನ್ನು ಪ್ರೀತಿಸ್ಲಿಕ್ಕೆ ಇಲ್ಲ, ದೇಶವನ್ನೇ ವಿರೋಧ ಮಾಡುವಂಥ ಮಾನಸಿಕತೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಬಂದಾರೆ. ಆಯ್ತು, ಚುಟ್ಪುಟ್ಟನ್ನು ಮಾತಾಡಿದ್ರಲ್ಲ, 300 ಜನ ಸತ್ತಿದ್ರಲ್ಲ ಮುಂಬೈದಾಗ, ನೀವೇನು ಭಾಳ ದೊಡ್ಡ ಪರಾಕ್ರಮ ಮಾಡಿದ್ರಿ. ಮತ್ತು ನಮ್ಮ ಕಾಲದಲ್ಲಿ 80% ಭಯೋತ್ಪಾದನಾ ಚಟುವಟಿಕೆಗಳು ಕಮ್ಮಿ ಆಗ್ಯಾವ. ಕಾಶ್ಮೀರದ ಬಾರ್ಡರ್ದಲ್ಲಿ ಏನೋ ಘಟನೆಗಳಾಗ್ತಾ ಇದ್ದಾವೆ, ಅದರಲ್ಲಿಯೂ 70% ಕಮ್ಮಿ ಆಗಿದೆ. ಈ ರೀತಿಯ ಹೇಳಿಕೆಗಳು ನೋಡ್ರಿ ನೀವು. ಮೊದಲು ಮುಂಬೈ, ದಿಲ್ಲಿ, ಬೆಂಗಳೂರು, UPA ಕಾಲದಾಗ ನಾ ಹೇಳೋದು ಭಾಳ ಹಳೇದು ಹೇಳ್ತಾ ಇಲ್ಲ. ಆಮೇಲಿಂದ ಹೈದರಾಬಾದ್, ಪುಣೆ, ಸಂಕಟ ವಿಮೋಚನಾ ಮಂದಿರ ವಾರಣಾಸಿ, ಅಸ್ಸಾಂ, ಅಹಮದಾಬಾದ್ ಸ್ವಾಮಿನಾರಾಯಣ ಮಂದಿರ, ಇನ್ನೂ 10 ಹೆಸರು ಹೇಳ್ಬೋದು ನಾನು. ಸತತವಾಗಿ ನಡೋದು. ಏನು ಮಾಡಿದ್ರು? ಕ್ಯಾಂಡಲ್ ಮಾರ್ಚ್ ಹಚ್ಕೊಂಡು ಅಡ್ಡಾಡಿದವರು ಇವತ್ತು ಚುಟ್ಪುಟ್ ಕಾರ್ಯಾಚರಣೆ ಅಂತ ಮಾತಾಡ್ತಾರೆ. ಭಾಳ ದುರ್ದೈವ ಇದೆ ದೇಶದ್ದು. ಸ್ವಲ್ಪ ನಾಲಿಗೆ ಮೇಲೆ ಹಿಡಿತ ಇಟ್ಟುಕೊಂಡು ಮಾತನಾಡಿದ್ರೆ ದೇಶದ ಮಿಲಿಟರಿ ಏನು ಮಾಡೋದು? ಆಯ್ತು, ನೀವು ಮೋದಿ ಕ್ರೆಡಿಟ್ ಕೊಡೋದಿಲ್ಲ ಅಂದಿರ, ಅದಕ್ಕೂ ನಾವು ತಕರಾರು ಅಂದಿಲ್ಲ. ಮಿಲಿಟರಿ ಅವರು, ನಮ್ಮ ದೇಶದ ಮಿಲಿಟರಿ ಅವರು ಇಷ್ಟೊಂದು ಸಾಹಸದಿಂದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಈ ಹಿಂದಿನ ಸರ್ಕಾರ ಅವಾಗೂ ಮಿಲಿಟರಿ ತಯಾರಿತ್ತು, ಕೊಟ್ಟಿರಲಿಲ್ಲ. ಈಗಿನ ಸರ್ಕಾರ ಕೊಟ್ಟಿದೆ. ಆದರೂ ನಿಮಗೆ ಮೋದಿಯವರಿಗೆ ನಾವು ಹೇಳುವುದಿಲ್ಲ ಹೆಸರು. ಆಯ್ತು, ಕನಿಷ್ಠ ಸೈನ್ಯದ್ದಾದ್ರೆ ಹೆಸರು ಹೇಳ್ರಲ್ಲ.
ನೋಡ್ರಿ, ಇದೆಲ್ಲ ಚಿಲ್ಲರೆ ರಾಜಕಾರಣದಲ್ಲಿ ಚಿಲ್ಲರೆ ರಾಜಕಾರಣ ಇದು. ಮತ್ತು ಅವರಿಗೆ ಮುಂಬೈದು ಗೊತ್ತಿರಲಿಲ್ಲ ಅಂತಾನೆ, ಖರ್ಗೆ ಅವ್ರ ಮಂತ್ರಿ ಇದ್ರಲ್ಲ. ಮತ್ತು ಎರಡನೇದು ಇನ್ನೊಂದು ಪಾಯಿಂಟ್ ಹೇಳಿ, ಚಿದಂಬರಂ ಏನು ಹೇಳ್ಯಾರ ಕೇಳ್ಕೊಂಬಿಡ ಅಂತ ಹೇಳ್ರಿ ಅವ್ರಿಗೆ. ಒಂದು ಆರ್ಟಿಕಲ್ ಬದಾರ, ಚಿದಂಬರಂ ನಿಮಗೂ ಬೇಕಂದ್ರೆ ಕಳಿಸ್ಕೊಡ್ತೇನೆ. ದೇಶ ಅತ್ಯಂತ ಕರೆಕ್ಟ್ ಆದ ಕ್ರಮ ತೆಗೆದುಕೊಂಡಿದೆ ಅಂತ ಚಿದಂಬರಂ ಹೇಳ್ಯಾರ. ಆ ನಂತರ ರಾಹುಲ್ ಗಾಂಧಿ ಏನು ಪ್ರಶ್ನೆ ಮಾಡ್ಯಾರ ಜಯಶಂಕರ್ ಅವರಿಗೆ, ಅದಕ್ಕೂ ಹೇಳ್ಯಾರ ಚಿದಂಬರಂ ಅವರು, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜಯಶಂಕರ್ ಅವರು ಏನು ಹೇಳಿದ್ದಾರೆ ಅದರ ಬಗ್ಗೆ ನನಗೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಅಷ್ಟರ ಮೇಲೂ ಅವ್ರಿಗೆ ಬುದ್ಧಿ ಬರಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿನ ದೇವರು ಕಾಪಾಡ್ಲಿಕ್ಕೆ ಸಾಧ್ಯ.